ನಮಸ್ಕಾರ ಸ್ನೇಹಿತರೆ. 3 ದಿನಗಳ ಪ್ರಯಾಣದ ನಂತರ ನಾವು ಬಹಳ ಆರಾಮಾಗಿರ್ಬೋದು ಅಂತೆಲ್ಲ ಬಂದ್ವಿ. ಆದರೆ ನಿನ್ನೆ ವಿಪರೀತ ನರಕ ಆಯಿತು ಕೊನೆ ದಿನ. ಯಾಕೆಂತಂದರೆ ಪ್ರತಿಯೊಂದು ಟೋಲಲ್ಲೂ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಅಂತ 15-20 ಕಿಲೋಮೀಟ್ರ್ ವೆಹಿಕಲ್ಲು ಜಬಲ್ಪುರ್ ನಾಗ್ಪುರಿಂದಾನೇ ನಾಗ್ಪುರ್ ಹತ್ರನೇ ಬ್ಲಾಕ್ ಮಾಡಿಬಿಡ್ತಾ ಇದ್ದಾರೆ. ಸುತ್ತಿ ಕೊನೆಗೆ ನಾವು ಅಲ್ಲಿ ಯಾರೋ ಲೋಕಲಿಸ್ಟ್ಗಳನ್ನ ಕೇಳಿಕೊಂಡು ಗೂಗಲ್ಗಳು ಹಾಕ್ಕೊಂಡು ಹಳ್ಳಿ ರೋಡ್ಗಳಲ್ಲಿ ಬಂದು ಇಲ್ಲಿ ಬಂದು ನಾವು ಸೇರಿದಾಗ ನಿನ್ನೆ ಬೆಳಗ್ಗೆ 9 ಗಂಟೆ ನಾನು ನಾಗ್ಪುರ್ ಬಿಟ್ಟಿದ್ದು. ನಾಗ್ಪುರಿಂದ ಮತ್ತು ಮಧ್ಯಪ್ರದೇಶ ಮಧ್ಯದಲ್ಲಿ ನಿನ್ನೆ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಅಲ್ಲಿ ಬಿಟ್ಟಂಥದ್ದು ಜಾಗ ನಾವಿಲ್ಲಿ ಬಂದು ತಲುಪಿದಾಗ ಬೆಳಗಿನ ಜಾವ 4 ಗಂಟೆ. ಭಾಳ ಒಳ್ಳೆ ನಮಗೆ ದೇವರ ಅನುಗ್ರಹ ಹೇಗಿತ್ತು ಅಂತಂದರೆ, ಎಂಟ್ರ್ ಆಗ್ತಾ ಇದ್ದಂಗೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ನಿಲ್ಲಿಸ್ತಾ ಇದ್ರಂತೆ. ನಮ್ಮ ಗಾಡಿ ಒಳಗೆ ಬಂದ್ಬಿಡ್ತು. ಸೊ ಒಳಗೆ ಬರ್ತಾ ಇದ್ದಂಗೆ ಎಂಟ್ರಾಗಿ ಏರ್ಪೋರ್ಟಿಂದ ಮುಂದೆ ಬರ್ತಾ ಇದ್ದಂಗೆ ಒಂದು ಸರ್ಕಲ್ ಬಂತು. ಸರ್ಕಲಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ರಾಜಸ್ಥಾನ್ ಕಾರ್ ಒಂದು, ಅದು ಹಿಂದೆ 2 ಕಾರು, ಅದ್ರ ಪಕ್ಕದಲ್ಲಿ ನಮ್ಮ ಕಾರು. ರೋಡ್ ಕ್ರಾಸ್ ಮಾಡಬೇಕು, ಸರ್ಕಲ್ ಕ್ರಾಸ್ ಮಾಡಬೇಕು. ಲೆಫ್ಟಿಂದ ಒಂದು ಗೂಡ್ಸ್ ಗಾಡಿ ಬಂದು ನಮ್ಮ ಗಾಡಿ ಪಕ್ಕದಲ್ಲಿ ನಿಂತಂಥ ರಾಜಸ್ಥಾನ್ ಗಾಡಿ ಮುಂದಕ್ಕೆ ನುಗ್ತು. ನಮ್ಮ ಗಾಡಿಗೆ ನಾವೇನಾದರೂ ಒಂದು 5 ಅಡಿ ಮುಂದಕ್ಕೆ ಹೋಗಿದ್ರೆ ಪೂರ್ತಿ ಗಾಡಿ ಚಿಂದಿ ಆಗಿರೋದು. ಅವ್ರ ಗಾಡಿ ಮುಂದೆ ನುಗ್ತು, ಒಂದು ಆ ಥರ ಇತ್ತು. ಗಾಡಿ ಫ್ರಂಟ್ ಪೂರ್ತಿ ಸ್ಮಾಶ್ ಆಯಿತು. ಭಗವಂತ ಅಲ್ಲಿ ಕೈ ಮುಗಿದು ನಮಗಿಲ್ಲಿ ಎಲ್ಲ ಮುಗಿಸ್ಕೊಂಡ್ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಕ್ಷೇಮವಾಗಿ ಕರ್ಕೊಂಡ್ಬಂದಿದ್ದಾನೆ. ಕ್ಷೇಮವಾಗಿ ಇದೇ ರೀತಿ ನಾವು ಬೈ ರೋಡ್ ಬೆಂಗಳೂರು ಬಂದುಬಿಟ್ರೆ ಭಾಳ ಭಗವಂತನ ನೆನೆಸ್ಕೊಳ್ಬೇಕು, ಪ್ರತಿಜ್ಞಾನ ನೆನೆಸ್ಕೊಳ್ಬೇಕು ನಾವು. ಈ ಮಹಾ ಕುಂಭಮೇಳ ಏನು ನಡೀತಾ ಇದೆ ನೋಡಿ, ಕೋಟ್ಯಾಂತರ ಜನ. ಇವತ್ತು ನಮ್ಮ ಭಾರತದ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮರ್ಮು ಅವರು ಬರ್ತಾ ಇದ್ದಾರೆ. ಬೋಟೆಲ್ಲ ಕ್ಯಾನ್ಸಲ್ ಆಗೋಗಿದೆ. ನಾವು ಹರೇಲ್ ಘಾಟ್ಗೆ ಹೋಗಿ ಸ್ನಾನ ಮಾಡಬೇಕು, ತ್ರಿವೇಣಿ ಸಂಗಮಕ್ಕೆ ಹೋದ್ವಿ. ಅಲ್ಲಿ ಬೋಟೆಲ್ಲ ಕ್ಯಾನ್ಸಲ್ ಹೋಗಿತ್ತು ಸೆಕ್ಯೂರಿಟಿ ರೀಸನ್ಸ್ಗೆ. ಅಲ್ಲೇ VIP ಅಲ್ಲೇ ಸ್ನಾನ ಮಾಡೋದು ಸಂಗಮದಲ್ಲಿ ಹೋಗಿ. ಅದಕ್ಕೋಸ್ಕರ ಮತ್ತೆ ನಾವೊಂದು ಆಟೋ ಕ್ಯಾಚ್ ಮಾಡಿಕೊಂಡು ಒಂದು 5 ಕಿಲೋಮೀಟರ್ ದೂರ ಸೋಮೇಶ್ವರ ಘಾಟ್ ಅಂತ ಅಲ್ಲಿಗೆ ಬಂದ್ವಿ. ಯಾಕೆಂತಂದರೆ ಸಂಗಮದಲ್ಲಿ 3 ನದಿಗಳು ಗಂಗಾ ಯಮುನಾ ಸರಸ್ವತಿ ಸೇರಿಕೊಂಡು ಮುಂದಕ್ಕೆ ಹರಿಯೋ ಜಾಗ ಎಲ್ಲ ಸಂಗಮದ ನೀರು ಅಂತ ಅಲ್ಲ. ಪೊಲೀಸ್ DCP ಹೇಳಿದ್ರು ಮುಂದಕ್ಕೆ ಬಂದು ಈ ಜನದಲ್ಲಿ ನೋಡಿ 8:40 ಟೈಮು. ಚಳಿ ಅಂದರೆ ಚಳಿ. ಬೆಳಗ್ಗೆ ಬಂದಾಗ ನಾವು ಈಗ ಟೆಂಪ್ರೇಚರು 7 ಡಿಗ್ರಿ ಇತ್ತು. ನಾವು ಬಂದಾಗ ತುಂಬ ಚಳಿ. ಆ ಚಳಿನ ಸ್ನಾನ ಮಾಡಿದ್ದೀವಿ. ಭಗವಂತನಿಗೆ ನಮಸ್ಕಾರ ಮಾಡಿ ಈಗ ಸೋಮೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ಅಖಾಡಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಖಾಡಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ಪ್ರಯಾಣ ಅಯೋಧ್ಯೆ ಕಡೆಗೆ. ನೋಡಬೇಕು ರಶ್. ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಎಷ್ಟು ವರ್ಷ ಆಗುತ್ತೆ, ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಿಲ್ಲ. ಆ ರೀತಿ ಇದೆ. ಬನ್ನಿ, ನೀವು ಬನ್ನಿ. ಈ ಜಗತ್ತಿನ ಒಂದು ಧಾರ್ಮಿಕ ಸಮ್ಮೇಳನ ಏನಿದೆ ಇದು ಮಹಾಕುಂಭಮೇಳ. ಬನ್ನಿ, ನೀವು ಬನ್ನಿ.